ಕರಾವಳಿ ಭಾಗ ಅನ್ನೋದು ಯಕ್ಷಗಾನಕ್ಕೆ ಪ್ರಸಿದ್ಧವಾದಂಥದ್ದು. ಯಕ್ಷಗಾನ ಕಲಿಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಶಿಫ್ಟ್ ಆದನು. ಆವಾಗ ಅಡುಗೆ ಮನೆಗೆ ಕಾಲು ಹಾಕದಿದ್ದನು. ಗೋವಾಕ್ಕೆ ಹೋದಾಗ ಅಲ್ಲಿ ಅಡುಗೆ ಎಲ್ಲ ಕಲ್ತ್ಕೊಂಡ್ವಿ, ಅಂದ್ರೆ ಫ್ರೆಂಡ್ಸ್ ಜೊತೆ. ಅಲ್ಲಿ ಎಣ್ಣೆಗೆ ಬಹಳ ಪ್ರಸಿದ್ಧ, ಎಣ್ಣೆ ಜೊತೆಗೆ ಕುರುಕುಲು ತಿಂಡಿ ಬೇಕೇ ಆಗುತ್ತೆ. ಅಲ್ಲಿ ಹೋದಾಗ ನಾವು ಹೋಗೋ ಮುಂಚೆನೆ ನಾವು ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡ್ಕೊಂಡು ಹೋಗಿದ್ದು ಅಲ್ಲಿ ಎಣ್ಣೆ ಕುಡಿಯೋದಕ್ಕಿಲ್ಲ. ಹಾಗೆ ಒಂದು 5 ಜನ ಒಟ್ಟಿಗೆ ನಾವು ಗೋವಾಕ್ಕೆ ಹೋದವರು. ಅಲ್ಲಿಂದ ಬಾಂಬೆಗೆ ಹೋದೆ. ಯಕ್ಷಗಾನದ ಒಂದು ಟಚ್ ಬಿಟ್ಟೇ ಹೋಗ್ಬಿಟ್ಟಿತ್ತು, ಒಂದು 2 ವರ್ಷ 3 ವರ್ಷ. ಆ ರೀತಿಯ ಬಿಸ್ನೆಸ್ ಆಗಿರ್ಲಿಲ್ಲ ಅದು ಯಕ್ಷಗಾನ. ಅದು ಕೂಡ ಹವ್ಯಾಸಕ್ಕೆ ಮಾಡ್ತಾ ಇರುವಂತ ತಂಡ ಅದು. ಎಲ್ಲರಿಗೂ ನಮಸ್ತೆ. ಮೀಡಿಯಾ ಬಜಾರ್ಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಇವತ್ತು ನಮ್ಮ ಜೊತೆಗೆ ಕಳೆದ 45 ವರ್ಷಗಳಿಂದ ರಂಗಭೂಮಿ ಮತ್ತು ಯಕ್ಷಗಾನವನ್ನ ತಮ್ಮ ವೃತ್ತಿ ರಂಗಭೂಮಿಯನ್ನಾಗಿ ಮಾಡಿಕೊಂಡು ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾದಂತಹ ಮೇಸ್ಟ್ರು ಡಾಕ್ಟರ್ ರಾಧಾಕೃಷ್ಣ ಉರಾಳ ಕೋಟೆ ಅವರು ನಮ್ಮ ಜೊತೆಗಿದ್ದಾರೆ. ಈಗ ನಾವು ಅವ್ರ ಮನೆಯಲ್ಲಿದ್ದೀವಿ. ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅವರ ಯಕ್ಷಗಾನದ ಪ್ರತಿಭೆ ಜೊತೆಗೆ ರಂಗಭೂಮಿಯ ಕಲೆ, ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬನ್ನಿ, ಅವ್ರನ್ನ ಮೊದಲು ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಗ್ ನಡೀತಿದೆ ನಿಮ್ಮ ಯಕ್ಷಗಾನ ಜೊತೆಗೆ ರಂಗಭೂಮಿಯ ಜರ್ನಿ? ತುಂಬಾ ಚೆನ್ನಾಗಿ ನಡೀತಾ ಇದೆ, ಖುಷಿಯಿಂದ ಹೋಗ್ತಾ ಇದ್ದೀವಿ. ಮೂಲತಃ ಯಕ್ಷಗಾನ ಅಂದಿದ ತಕ್ಷಣ ಒಂದು ಎಲ್ಲರಿಗೂ ಗೊತ್ತು, ನಮ್ಮ ಕರುನಾಡಿನ ಒಂದು ದೊಡ್ಡ ಪ್ರತಿಭೆ, ದೈವಿಕ ಪ್ರತಿಭೆ ಇದು ಯಕ್ಷಗಾನ ಅನ್ನೋದು. ಎಲ್ಲರಿಗೂ ಒಲಿಯುವಂಥದ್ದಲ್ಲ, ಅಷ್ಟು ಸುಲಭವೂ ಅಲ್ಲ. ಇದು ಒಂದು ಕಟ್ಟುನಿಟ್ಟಾದಂತಹ ಕ್ರಮ ಅಂತಾನೆ ಹೇಳ್ತಾರೆ. ಆ ಒಂದು ಪ್ರತಿಭೆನ 45 ವರ್ಷಗಳಿಂದ ರೂಢಿ ಮಾಡ್ಕೊಂಡು ಬಂದಿದ್ದೀರಿ. ಹಾಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಕಲೆಯನ್ನ ಕಲಿಸಿಕೊಟ್ಟಿದ್ದೀರಿ. ಈ ಯಕ್ಷಗಾನ ಪ್ರತಿಭೆ ಯಾವಾಗಿಂದ ನಿಮಗೆ ಪ್ರಾರಂಭ ಆಯಿತು? ನನ್ನ ಬಾಲ್ಯದಿಂದಲೇ ಅದು ಯಕ್ಷಗಾನದ ಬಗ್ಗೆ ಒಂದು ಒಲವು ಇತ್ತು, ಪ್ರೀತಿ ಇತ್ತು. ಶಾಲೆಗೆ ಹೋಗೋ ಸಮಯದಲ್ಲೇ ಯಕ್ಷಗಾನ ಕಲಿಬೇಕು ಅಂತೇಳಿ ಒಂದು ಆಸೆ ಬಂತು. ಯಾವುದೋ ಪ್ರದರ್ಶನ ನೋಡ್ತಾ ಇದ್ವಿ, ಯಾಕಂದ್ರೆ ದಕ್ಷಿಣ ಕನ್ನಡ ಅಂದ್ರೆ ಕರಾವಳಿ ಭಾಗ ಅನ್ನೋದು ಯಕ್ಷಗಾನಕ್ಕೆ ಪ್ರಸಿದ್ಧವಾದಂಥದ್ದು. ಅಲ್ಲಿ ನವೆಂಬರಿಂದ ಆರಂಭಗೊಂಡ್ರೆ ಏಪ್ರಿಲ್ ತನಕನೂ ದಿನ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಯಕ್ಷಗಾನ ಹರಕೆ ಆಟ ಇರ್ಬೋದು, ಮತ್ತೆ ಬೇರೆ ಆಟಗಳಿರ್ಬೋದು, ನಡೀತಾನೆ ಇರುತ್ತೆ. ಅಂತ ಒಂದು ಪ್ರದರ್ಶನ ನೋಡಿದಾಗ ನಾನು ಮಾಡ್ಬೇಕಂತೇಳಿ ಅನ್ನೋ ಒಂದು ಆಸೆ ಬಂತು. ಆ ಸಮಯದಲ್ಲಿ ಒಂದು ಶಾಲೆಯಲ್ಲಿ ಹೇಳಿಕೊಡುವಂಥದ್ದೊಂದು ಇತ್ತು. ಯಕ್ಷಗಾನ ಕಲಿಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಶಿಫ್ಟ್ ಆದನು. ಆವಾಗ ಆ ಶಾಲೆಯ ದಿನದಲ್ಲೇ ಯಕ್ಷಗಾನ ಕಲಿತು ಪ್ರದರ್ಶನ ಮಾಡೋದ್ರ ಮೂಲಕ ಅದು ಯಕ್ಷಗಾನದ ಒಂದು ಜೀವನ ಆರಂಭ ಆಯ್ತು ನನಗೆ. ನೀವು ಮೂಲತಃ ಎಲ್ಲಿಯವರು ಸರ್? ಎಲ್ಲಿಂದ ಬಂದ್ರಿ? ಬೆಂಗಳೂರು ಕಡೆ ಒಲವು ಹೇಗ್ ಬಂದಿದ್ದು? ಬೆಂಗಳೂರು ಕಡೆ ಬಂದಿದ್ದು ಹೇಗೆ? ಬೆಂಗಳೂರಿಗೆ ಬರೋದಕ್ಕೆ ಕಾರಣ ಜೀವನೋಪಾಯ ಅಂತ ಹೇಳ್ಬೋದು. ಹುಟ್ಟಿ ಬೆಳೆದದೆಲ್ಲ ಕೋಟದಲ್ಲಿ, ಉಡುಪಿ ಜಿಲ್ಲೆ ಕೋಟದಲ್ಲಿ. ಆಮೇಲೆ ಓದಿದ್ದು ಬಂಡಾರ್ಕಸ್ ಕಾಲೇಜ್ ಅಂತ ಕುಂದಾಪುರದಲ್ಲಿ ಓದಿರೋದು. ಡಿಗ್ರಿ ಮುಗಿಸಿದ್ರ ಮೇಲೆ ನಾವು ಒಂದಿಷ್ಟು ಸ್ನೇಹಿತರೆಲ್ಲ ಸೇರ್ಕೊಂಡು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಗೋವಾಕ್ಕೆ ಹೋದೆ. ಆಮೇಲೆ ಅದು ಸರಿಯಾಗಿ ಆಗದೆ ಪುನಃ ನಮ್ಮೂರಿಗೆ ಉಡುಪಿಗೆ ಬಂದೆ. ಸಾಲಿಗ್ರಾಮದಲ್ಲಿ ಚಿಕ್ಕಪ್ಪನ ಹೋಟ್ಲ್ ಇತ್ತು. ಹೋಟ್ಲು ಊರಾಡ್ರ ಮನೆ ಅಂತಲೇ ನಮ್ದು ಪ್ರಸಿದ್ಧವಾದಂತ, ಅಂದ್ರೆ ಅಜ್ಜನ ಕಾಲದಿಂದ ಹೋಟ್ಲ್ ಮಾಡ್ಕೊಂಡ್ ಬಂದವರು. ಅಲ್ಲಿಯ ತನಕ ನಾನು ಕಾಲೇಜ್ ಮುಗಿಯೋ ತನಕ ಅಡುಗೆ ಮನೆಗೆ ಕಾಲು ಹಾಕದಿದ್ದನು. ಗೋವಾಕ್ಕೆ ಹೋದಾಗ ಅಲ್ಲಿ ಅಡುಗೆ ಎಲ್ಲ ಕಲ್ತ್ಕೊಂಡ್ವಿ, ಅಂದ್ರೆ ಫ್ರೆಂಡ್ಸ್ ಜೊತೆಯಲ್ಲಿ. ಹೌದು, ಬ್ಯಾಚುಲರ್ ಲೈಫ್ ಜೊತೆಗೆ ಅಲ್ಲಿ ಗೋವಾ ಅಂದ್ರೆ ಗೊತ್ತು, ಎಣ್ಣೆಗೆ ಬಹಳ ಪ್ರಸಿದ್ಧ. ಎಣ್ಣೆ ಜೊತೆಗೆ ಕುರುಕುಲು ತಿಂಡಿ ಬೇಕೇ ಆಗುತ್ತೆ. ನಿಮ್ದು ಅಭ್ಯಾಸ ಆಗಿತ್ತಂಗಾದ್ರೆ? ಯಾವ್ದಕ್ಕೆ ಇಲ್ಲ, ಅಲ್ಲಿ ಹೋದಾಗ ನಾವು ಹೋಗೋ ಮುಂಚೆನೆ ನಾವು ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡ್ಕೊಂಡು ಹೋಗಿದ್ದು ಅಲ್ಲಿ ಎಣ್ಣೆ ಕುಡಿಯೋದಕ್ಕಿಲ್ಲ, ನಾವು ಹೋಗೋದು ಬಿಸ್ನೆಸ್ ಮಾಡೋದಕ್ಕೆ. ಇಲ್ಲ ಅಂದ್ರೆ ಏನೇ ಆದ್ರೂ ಲಾಸ್ ಆದ್ರೂ ಎಣ್ಣೆ ಕುಡಿದು ಹಾಳಾದ್ರು ಮಕ್ಕಳು ಅನ್ನೋ ರೀತಿಯೊಳಗೆ ಬರುತ್ತೆ. ಅದರಿಂದ ಅದ್ ಮಾಡಬಾರ್ದು ಅನ್ನೋದು ಡಿಸೈಡ್ ಮಾಡ್ಕೊಂಡು ಹೋಗಿದ್ದು. ಮಂಟಪ ಹೆಸರು ಬಹಳ ಪ್ರಸಿದ್ಧವಾದ್ದು, ಹೋಟೆಲ್ ಉದ್ಯಮದಲ್ಲೂ ಮಂಟಪ. ಐಸ್ ಕ್ರೀಮು ಬಹಳ ಪ್ರಸಿದ್ಧ. ಅಲ್ಲಿ ಗುರುಪ್ರಸಾದ್ ಉಪಾಧ್ಯ ಅಂತ ಇದ್ದ ನಮ್ಮ ಕ್ಲಾಸ್ಮೇಟ್. ಹಾಗೆ ಒಂದು 5 ಜನ ಒಟ್ಟಿಗೆ ನಾವು ಗೋವಾಕ್ಕೆ ಹೋದವರು. ಅಲ್ಲಿ ಹೋದ ಮೇಲೆ ಅಡ್ಗೆಯ ಎಲ್ಲ ವಿಷಯಗಳನ್ನ ತಿಳ್ಕೊಂಡೆ ನಾನು. ವಾಪಸ್ ಬಂದ್ರ ಮೇಲೆ ಇನ್ನೊಬ್ರು ಚಿಕ್ಕಪ್ಪ ತೀರ್ ಹೋಗಿದ್ರು ಅನ್ನೋ ಕಾರಣಕ್ಕಾಗಿ ಒಬ್ರು ಚಿಕ್ಕಪ್ಪ ಹೋಟ್ಲ್ ಕ್ಲೋಸ್ ಮಾಡಿದ್ರು. ಆ ಹೋಟ್ಲನ್ನ ಪುನಃ ರಿಓಪನ್ ಮಾಡಿದೆ. ಅಡ್ಗೆ ಭಟ್ರು ನಾನಿದ್ದೀನಿ, ನೀವೇನ್ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿ ಹೋಟ್ಲ್ ಓಪನ್ ಮಾಡಿದ್ವಿ. ಆ ಸಮಯದಲ್ಲಿ ಹೋಟ್ಲು ಇಷ್ಟೆಲ್ಲ ಓದಿ ಹೋಟ್ಲ್ ಮಾಡೋದ ಅನ್ನೋ ರೀತಿಯೊಳಗೆಲ್ಲ ಬಂತು. ಯಾರೋ ಪರಿಚಯದ ಮೂಲಕ ಬೆಂಗಳೂರಿಗೆ ಒಂದು ಕೆಲಸಕ್ಕಾಗಿ ಬಂದೆ. ಸೊ ಬೆಂಗಳೂರಿನ ಪರಿಚಯ ಆ ಮೂಲಕ ಆಯ್ತು. ಅಲ್ಲಿಂದ ಬಾಂಬೆಗೆ ಹೋದೆ. ಬಾಂಬೆಯಲ್ಲಿಯೂ ಕೂಡ ಬೇರೆ ಕೆಲಸಕ್ಕಾಗಿ. ಇಲ್ಲಿ ಕೆಲಸ ಸಂಬಳ ಕಡಿಮೆ ಇತ್ತು. ಯಾವ್ದು ರೀಚಾರ್ಜ್ ಮಾಡುವಂತ ಬ್ಯಾಟ್ರಿಗಳನ್ನ ಸೇಲ್ ಮಾಡುವಂತದ್ದು ಅಂಗಡಿ ಹೋಗಿ ಸೇಲ್ ಮಾಡ್ತಾ ಇದ್ದೆ ಅವಾಗ. ಸೇಲ್ಸ್ ಎಕ್ಸಿಕ್ಯೂಟಿವ್ ತರ? ಸೇಲ್ಸ್ ಎಕ್ಸಿಕ್ಯೂಟಿವ್. ಅವಾಗ ಎಷ್ಟೊಂದು 700 ರೂಪಾಯಿ ಇತ್ತು ಅದು ರೀಚಾರ್ಜಬಲ್ ಬ್ಯಾಟ್ರಿ. ಸಣ್ಣ ಟಾರ್ಚ್ ಇದು ಬರ್ತಾ ಇತ್ತಲ್ಲ ಅದು. ಅದ್ರೊಳಗೂ ಸುಮಾರು ಕಷ್ಟಪಟ್ವಿ. ಯಾಕಂದ್ರೆ ಒಂದಿನ ಹೋದ್ರೆ ಇನ್ನೊಂದಿನ ನೆಕ್ಸ್ಟ್ ಹೋಗೋತ್ತಿಗೆ ನೀವು ಕೊಟ್ಟು ಸರಿ ಇಲ್ಲ, ಬೇರೆ ಕೊಡಿ,
ಈ ರೀತಿ ಹೊತ್ಕೊಂಡು ತಿರುಗೋದ್ರೊಳಗೆ ಆಯ್ತು. ಆ ಕೆಲಸ ಯಾಕೋ ಒಂದ್ ರೀತಿ ಸರಿಯಲ್ಲ ಅಂತ ಅನಿಸ್ತು. ಸರಿಯಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತಿತ್ತು, ಏನು ಜೀವನೋಪಾಯ ಮಾಡುವಷ್ಟು ಇರಲಿಲ್ಲ. ಆಮೇಲೆ ಜೊತೆಗೆ ನನ್ಗೆ ಪ್ರೀತಿಯ ಕೊಡುವಂತ ಯಕ್ಷಗಾನ ಮಾಡೋದಕ್ಕೂ ಸಮಯ ಸಿಗ್ತಿರ್ಲಿಲ್ಲ. ಆ ಸಮಯದಲ್ಲಿ ಬಾಂಬೆಯಿಂದ ಒಂದು ಕಂಪನಿಯಿಂದ ಆಫರ್ ಬಂತು. ಸೊ ಇಲ್ಲಿಂದ ಬೆಂಗಳೂರಿಂದ ಬಾಂಬೆಗೆ ಹೋದೆ. ಬಾಂಬೆಗೆ ಹೋದಾಗ್ಲೂ ಅಷ್ಟೇ, ಬೇರೆ ಯಕ್ಷಗಾನದ ಒಂದು ಟಚ್ ಬಿಟ್ಟೇ ಹೋಗ್ಬಿಟ್ಟಿತ್ತು. ಒಂದು 2 ವರ್ಷ 3 ವರ್ಷ. ಇಲ್ಲಿಯ ಟೀಮ್ ಅಲ್ಲಿ ಬಂದಾಗ ಪುಣೆ ಫೆಸ್ಟಿವಲ್ ಅಂತ ಬಂದಿತ್ತು. ಆವಾಗ ಯಕ್ಷ ದೇಗುಲ ಅಂತ ಬೆಂಗಳೂರಿನ ತಂಡ, ಅವ್ರ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಅಂದ್ರೆ ಕಲಾವಿದರೆಲ್ಲ ಗೊತ್ತಿದ್ದವರೇ ಇದ್ರು, ನನ್ನ ಬಾಲ್ಯದ ಜೊತೆಗೆ ಇದ್ದವರೆಲ್ಲ ಇದ್ರು. ಆ ಲಿಂಕ್ ಒಂದು ಸ್ವಲ್ಪ ಜಾಸ್ತಿ ಹೋಯ್ತು, ಒಲವು ಜಾಸ್ತಿ ಆಯ್ತು. ಆಮೇಲೆ ಬೆಂಗಳೂರಿಗೆ ಯಾವುದೋ ಕಾರಣಕ್ಕೆ ಬಂದೆ. ಇಲ್ಲಿ ಯಕ್ಷ ದೇಗುಲ ತಂಡದ ಜೊತೆಗೆ ಪ್ರದರ್ಶನ ಮಾಡೋಕೆ ಶುರು ಮಾಡಿದೆ. ಅಲ್ಲಿಂದ ಮತ್ತೆ ವಾಪಸ್ ಹೋಗೋದಕ್ಕೆ ಮನಸ್ಸಾಗ್ಲಿಲ್ಲ. ಆಮೇಲೆ ಇಲ್ಲಿ ಆ ಸಂಸ್ಥೆಗೆ ಒಂದು ಗ್ರಾಂಟ್, ಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಗ್ರಾಂಟ್ ಬರ್ತಾ ಇತ್ತು. ಅದ್ರ ಜೊತೆ ಯಕ್ಷಗಾನದ ಜೊತೆಗೆ, ಯಾಕೆಂದ್ರೆ ಯಕ್ಷಗಾನ ಒಂದು ಅದನ್ನೇ ವೃತ್ತಿಯಾಗಿ ದುಡ್ಡು ಬರೋ ರೀತಿಯೊಳಗೆ ಅವಲಂಬಿತ ಆಗೋದು ಕಷ್ಟ ಇತ್ತು. ಆ ರೀತಿಯ ಬಿಸ್ನೆಸ್ ಆಗಿರ್ಲಿಲ್ಲ ಅದು ಯಕ್ಷಗಾನ ಅನ್ನೋದು. ಅದು ಕೂಡ ಹವ್ಯಾಸಕ್ಕೆ ಮಾಡ್ತಾ ಇರುವಂತ ತಂಡ ಅದು. ತುಂಬಾ ಕಡಿಮೆ ಜನ ಅದನ್ನ ಅಂದ್ರೆ ಮಾಡ್ಬೇಕು ಅಂತ ಬರುವಂತವ್ರು. ಹೌದು, ನಿಜ. ಅಂದ್ರೆ ಕಮರ್ಷಿಯಲ್ ಆಗಿ ಬೆಳೆದಿಲ್ಲ ಅದು. ಆ ಸಮಯದಲ್ಲಿ ಬೆಂಗಳೂರೊಳಗೆ ಕಲೆ ಜೊತೆಗೆ ಇರೋಕ್ಕಾಗುತ್ತಲ್ಲ ಅನ್ನೋದೊಂದು ಖುಷಿ ಇತ್ತು. ಪಾರ್ಟ್ ಟೈಮ್ ಬೇರೆ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಫುಲ್ ಟೈಮ್ ಯಕ್ಷ ದೇಗುಲದಲ್ಲೇ ಕಲಾವಿದನಾಗಿ ಗ್ರಾಂಟ್ ಬರ್ತಾ ಇರೋದ್ರಿಂದ ಕಲಾವಿದನಾಗಿ ಸೇರ್ಕೊಂಡೆ. ಹಾಗೆ ಯಕ್ಷಗಾನ ಜರ್ನಿ ಸ್ಟಾರ್ಟ್ ಆಯ್ತು. ಸುಮಾರು 10 ವರ್ಷ ಅಲ್ಲೇ ಇದ್ದೆ. ಆ ಯಕ್ಷಗಾನದ ಜೊತೆಗೆ ಬೆಂಗಳೂರಿಗೆ ಬಂದ ಮೇಲೆ ಆಗಿದ್ದ ಅನುಕೂಲ ಅಂದ್ರೆ ರಂಗಭೂಮಿಯ ಒಂದು ಒಡನಾಟ ಜಾಸ್ತಿ ಆಯ್ತು. ನಾ ಮೊದಲು ಮಾಡ್ತಿದ್ದು ನಾಟಕನೇ. ಯಕ್ಷಗಾನ ಬರೋ ಮುಂಚೆ 4ನೇ ಕ್ಲಾಸ್ನಲ್ಲೇ ನಾನು ನಾಟಕ ಮಾಡ್ತಾ ಇದ್ದೆ. ನಮ್ಮ ರಾಜೀವಿ ಟೀಚರ್ ಅಂತ ಒಬ್ರು, ಈಗಲೂ ನೆನ್ಪು ಮಾಡ್ಕೊಳ್ತೀನಿ ಅವ್ರನ್ನ. ಈಗಲೂ ಊರಿಗೆ ಹೋದ್ರೆ ಅವ್ರನ್ನ ಮಾತಾಡ್ಸ್ತೇನೆ. ತುಂಬಾ ನಮ್ಮ ಬಗ್ಗೆನೂ ಅವ್ರಿಗೆ ಬಹಳ ಅಭಿಮಾನ. ನಾಟಕದ ಒಂದು ಅಭಿನಯ ಅಥವಾ ಕ್ಯಾರೆಕ್ಟರ್ ಕೊಟ್ಟು ಮಾಡಿಸಿದವರು ಅವರು. ಆ ನಾಟಕದ ಅಭಿರುಚಿಯನ್ನು ಮೊದಲೇ ಇತ್ತು. ನಾಟಕ ಅಂತಲ್ಲ, ನಂಗೆ ನೃತ್ಯನೂ ಇಷ್ಟ, ಡ್ಯಾನ್ಸ್ ಇಷ್ಟ, ಎಲ್ಲವನ್ನೂ ನೋಡ್ತಾ ಇದ್ದೀನಿ. ಡ್ರಾಯಿಂಗ್ ಇಷ್ಟ. ಕಾಲೇಜ್ನಲ್ಲಿರುವಾಗ ಡ್ರಾಯಿಂಗ್ನಲ್ಲಿಯೂ ಪ್ರೈಸ್ ತಗೊಂಡಿದ್ದೀನಿ ಕಾಲೇಜ್ ಕಾಂಪಿಟೇಷನ್ ಒಳಗೆ, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಒಳಗೆ. ಸೊ ಪ್ರತಿಯೊಂದು ಆರ್ಟ್ ಒಳಗಡೆನೆ ಇಂಟ್ರೆಸ್ಟ್ ಇದ್ದಿದ್ದು ನಿಮ್ಗೆ? ಅದೇ ಬೆಂಗಳೂರಿನಲ್ಲಿ CGK ಅವರ ನಾಟಕದಲ್ಲಿ ಕೊರಿಯೋಗ್ರಫಿ ಮಾಡುವಂತ ಒಂದು ಅವಕಾಶ ಸಿಕ್ತು. ಸದಾನಂದ್ ಭಟ್ರು ಅಂತೇಳಿ ಯಕ್ಷಗಾನದೊಳಗಿದ್ದವರೇ ಕೂಡ, ಅವ್ರದ್ದೇ ಒಂದು ಹಂದರ ಅಂತ ತಂಡ ಇತ್ತು. ಆ ತಂಡದಲ್ಲಿ ಕಲಾವಿದನಾಗಿದ್ದೆ, ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಆ ಮೂಲಕ ಜಾಸ್ತಿ ಆಯ್ತು ಯಾವುದು ನಾಟಕದ ಒಂದು ಟಚ್, ಯಕ್ಷಗಾನದ ಜೊತೆ ನಾಟಕದ್ದು. ಹೌದು. ಆಮೇಲೆ ಆನಗಳ್ಳಿ, ಬಿ ರಾಜಾರಾಮ್, ಹಾಗೆ ತುಂಬಾ ಜನ ದಿಗ್ಗಜರಿದ್ದಾರೆ. ಆ ತಂಡಗಳಲ್ಲೆಲ್ಲ ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇದ್ದೆ.